ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಶೇಷ ಜಂಟಿ ಅಧಿವೇಶನ ನಡೀತಾ ಇದೆ. ಸದನದಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ವಿಚಾರ ಸದ್ದು ಮಾಡಿದೆ. ಮಾತಲ್ಲೇ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಿದ್ರು ಬಿಜೆಪಿಗರು. ಸರ್ಕಾರಕ್ಕೆ ಮುಜುಗರ ತಂದಿಡೋದಕ್ಕೆ ಬಿಜೆಪಿ ನಾಯಕರು ಬಾಣವನ್ನ ಹೂಡಿದ್ರು, ತಿರುಗೇಟು ನೀಡಿದ್ರು ಆಡಳಿತ ಪಕ್ಷದ ಅನುಭವಿ ನಾಯಕರು. ನಿಜವಾಗ್ಲೂ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆಯಾ, ಸಚಿವರ ಆರೋಪದಲ್ಲಿ ಹುರುಳಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ವಿಧಾನಸಭೆಯಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ವಿಚಾರ ಸದ್ದು ಮಾಡಿದೆ. ಮಾತಲ್ಲೇ ಆಡಳಿತ ಪಕ್ಷವನ್ನ ಕಟ್ಟಾಕೋದಕ್ಕೆ ಬಿಜೆಪಿಗರು ಮುಂದಾದ್ರು. ನೋಡಿ, ಯಾಕೆ ಫೋನ್ ಟ್ಯಾಪಿಂಗ್ ವಿಚಾರ ಮತ್ತೆ ಸದನದಲ್ಲಿ ಮುನ್ನೆಲೆಗೆ ಬಂತು, ಚರ್ಚೆಗೆ ಬಂತು ಅಂತಂದ್ರೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿಚಾರವಾಗಿ ಬಂತು. ಸದನದಲ್ಲಿ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಕಿಡಿಕಾರ್ತಾ ಇತ್ತು ಕಾಂಗ್ರೆಸ್. ಗವರ್ನರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಪಾಲರಿಗೆ ಕೇಶವ ಕೃಪಾದಿಂದ ಫೋನ್ ಕರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಿಯಾಂಕ್ ಖರ್ಗೆ ಆರೋಪ ಹಿಡ್ಕೊಂಡು ಬಿಜೆಪಿಗರು ಲಾಕ್ ಮಾಡಿದ್ರು. ನಿಮ್ಗೆ ಹೆಂಗ್ ಗೊತ್ತು, ಹಂಗಂದ್ರೆ ನೀವು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದೀರಾ ಅಂತ. ಸರ್ಕಾರ ಗವರ್ನರ್ ಫೋನ್ ಟ್ಯಾಪಿಂಗ್ ಮಾಡ್ತಿದೆ ಅಂತ ಸುನಿಲ್ ಕುಮಾರ್ ಆರೋಪ ಮಾಡಿದ್ರು. ಖರ್ಗೆ ಹೇಳಿಕೆಯನ್ನ ಆಧರಿಸಿ ಮುಜುಗರಕ್ಕೆ ಸಿಲುಕಿಸಿದ್ರು ಸುನಿಲ್ ಕುಮಾರ್. ಇವರಿಗೆ ಡೆಲ್ಲಿಯಿಂದ ರಾಜಭವನಕ್ಕೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕತ್ತರಿ ಏನು ಮಾಡಿದ್ರು? ಪದೇ ಸದನದಲ್ಲಿ ಹೇಳಿರೋರು, ಪದೇ ಸದನದಲ್ಲಿ ಹೇಳಿರೋರು. ಆದರೆ ಫೋನ್ ಕತ್ತಲಿಕ್ಕೆ ನಡೀತಾ ಇಲ್ಲ. ಇಂಥ ಸರ್ಕಾರ ಪರೀಕ್ಷೆ ಮಾಡಿದ್ರೆ ರಾಜ್ಯಭವನದ ಫೋನ್ ಕತ್ತಲಿಕೆಯನ್ನು ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ ಇವತ್ತು. ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿ ಹೆಂಗೆ ಕಾನೂನು ಸಚಿವರು ಸದನದಲ್ಲಿ ಒಪ್ಕೊಳ್ತಾರೆ? ಮೊನ್ನೆ ಹೇಳಿದ್ರು, ಇವತ್ತು ಹೇಳಿದ್ರು. ಯಾರು ಅಧಿಕೃತ ದಾಖಲೆ ಬಿಡುಗಡೆ ಮಾಡಿ ಹೇಳಿ ಹೋಗ್ತಾರೆ. ಕೇಶವ ಕೃಪಾ ಇಂದಾನು ಫೋನ್ ಹೋಗುತ್ತೆ. ಸುಮಾರು ಕೇಶವ ನಿಮಗೆ ಇಟಲಿಂದ ಫೋನ್ ಬರುತ್ತೆ. ಅದಕ್ಕೆ ರಾಜ್ಯಪಾಲರು ತಪ್ಪಂತ ಒಪ್ಕೊಂತೀರಾ? ಮಾನ್ಯ ಎಚ್ ಕೆ ಪಾಟೀಲ್ ಏನು ರಾಜಭವನಕ್ಕೆ ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ, ದಯಮಾಡಿ ಅದರ ವಿವರಣೆಯನ್ನ ಈ ಟೇಬಲ್ ಮಾಡ್ಲಿ. ಅಲ್ಲಿ ತನಕ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಇದು ಮಾಡ್ಲಿ ಟೇಬಲ್. ಹೆಂಗ್ ಹೋಗುತ್ತೆ? ಯಾರು ಫೋನ್ ಮಾಡಿದ್ರು? ಹೆಂಗೆ ಅಧಿಕೃತವಾಗಿ ಸದನದಲ್ಲಿ ಹೇಳಿದ್ರು ಅವರು? ಹೆಂಗೆ ಸದನದಲ್ಲಿ ಹೇಳಿದ್ರು ಹೇಳಿ? ಹಾಗಾದ್ರೆ ಫೋನ್ ಟ್ಯಾಪಿಂಗ್ ನಡೆದಿಲ್ವಾ ಈ ಸರ್ಕಾರದಿಂದ? ಇವರು ಅಲ್ಲಿ ಕೇಶವ ಕೃಪಾನಲ್ಲಿ ರಿಪೋರ್ಟ್ ಮಾಡಿ ತೋರ್ಸಕ್ಕೆ ಮಾತಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದ ಎಲ್ಲಾನು ನಿಮ್ಮ ಹತ್ರನೇ ಇದೆ. ಟೆಲಿಕಮ್ಯುನಿಕೇಶನ್ ಮಿನಿಸ್ಟರ್ ನಿಮ್ಮವರೇ ತಾನೇ ತಿಳ್ಕೊಳ್ಳಿ. ನೋಡಿ, ಪ್ರಿಯಾಂಕ್ ಖರ್ಗೆ ಹಾಗೆ ಶಾಸಕ ಸುನಿಲ್ ಕುಮಾರ್ ನಡುವೆ ವಾಗ್ವಾದ ನಡೀಬೇಕಾದ್ರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರು ಮಧ್ಯ ಪ್ರವೇಶಿಸ್ತಾರೆ. ಸುನಿಲ್ ಕುಮಾರ್ ಅವರು ಹೇಳ್ತಿದ್ದಾರೆ ಅಂತ ಅಂದ್ಮೇಲೆ ಇದನ್ನ ಬೇಕಾದ್ರೆ ತನಿಖೆಗೆ ಒಪ್ಸೋಣ ಅಂತ ಹೇಳ್ತಾರೆ. ಸೊ ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಅಶೋಕ್ ಕೇಳಿಸ್ಕೊಳ್ಳೋಣ. ಆದ್ರೂ ಹೊರಟೋದ್ರು ಅಂತ ಹೇಳಿದ್ರು ಇವರು. ಸ್ಟೇಟ್ಮೆಂಟ್ ಆನ್ ದಿ ರೆಕಾರ್ಡ್, ಇಟ್ ಈಸ್ ಆನ್ ದಿ ರೆಕಾರ್ಡ್. ಸೊ ಈಗ ಅಲ್ಲಿ ನಮ್ಮ ಸದಸ್ಯರು ಸಭಾಪತಿನ ಕ್ವಶನ್ ಮಾಡಿದ್ದಾರೆ, ನೀವು ಇದ್ದೀರಾ ಅಂತ. ಅದಕ್ಕೆ ಅವರು ಇಲ್ಲ ಅಂತ ಹೇಳಿದ್ದಾರೆ. ಈಗ ವಿರೋಧ ಪಕ್ಷದ ನಾಯಕರು ಹೆಸರು ಹೇಳಿದ್ರು, ಅಲ್ಲಿ ವಿರೋಧ ಪಕ್ಷದ ನಾಯಕರು ಇದ್ರು ಅಂತ. ಅವರು ಹೇಳಿದ್ದಾರೆ ನಾನು ಮುಂದೆ ಚರ್ಚೆನೇ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಎರಡು ಅಧಿವೇಶನದಲ್ಲಿ ಎರಡು ಸದನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ನೀವು. ಯಾವ್ದು ಇನ್ನೊಂದು? ಅದು ಈಗ ಒಂಥರ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆಚೆ ಬರಕ್ ಕಷ್ಟ ಇವರು. ಅದಕ್ಕೆ ಒಂದೇ ಒಂದು ದಾರಿ ಉಳಿದಿರೋದು, ಅವರು ಆಗಿರೋದಕ್ಕೆ ಕ್ಷಮಾಪಣೆ ಕೇಳಬೇಕು. ಇಲ್ಲ, ಕಾಲ್ ಡೀಟೇಲ್ಸ್ ಕೊಟ್ಬಿಡ್ಲಿ. ಎಲ್ಲಿ ಕೇಂದ್ರದವ್ರು ಯಾರ್ಯಾರು ಡೈರೆಕ್ಟ್ ಆಗಿ ಹೆಸರು ಇದೇ ಹೇಳ್ಬಿಟ್ಟಿದ್ದಾರೆ, ಯಾರು ಗೃಹ ಸಚಿವರು ಅಂತ ಬೈ ನೇಮ್ ಹೇಳ್ಬಿಟ್ಟವ್ರು, ಗೃಹ ಸಚಿವರು ಅಂತೇಳಿ. ಅದರಿಂದ ಇದು ಬಹಳ ಸದನದಲ್ಲಿ ಹೋಗಿರೋಂಥ, ರೆಕಾರ್ಡ್ಗೆ ಹೋಗಿರೋಂಥ ವಿಚಾರ. ಇದು ಬಹಳ ಗಂಭೀರವಾಗಿ ನೀವು ತೆಗೆದುಕೊಳ್ಬೇಕು. ಇದೇ ವಿಚಾರವಾಗಿ ನನಗೆ ಇನ್ನೊಂದಷ್ಟು ಡೀಟೇಲ್ಸ್ ಬೇಕಾಗಿದೆ. ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಜಂಟಿ ಸದನ ನಡೀತಾ ಇದೆ.
ಸದನ ಕರೆದಂಥ ಉದ್ದೇಶವನ್ನ ಬಿಟ್ಟು ಬೇರೆ ಎಲ್ಲ ವಿಚಾರಗಳು ಪ್ರಸ್ತಾಪಕ್ಕೆ ಬಂತು. ಇವತ್ತಿನವರೆಗೂ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿಚಾರವಾಗಿ ವಾಕ್ಸಮರ ನಡೀತಾನೆ ಇದೆ. ಇವತ್ತು ಫೋನ್ ಟ್ಯಾಪಿಂಗ್ ವಿಚಾರ ಮುನ್ನೆಲೆಗೆ ಬಂದು ಸರ್ಕಾರಕ್ಕೊಂಥರ ಮುಜುಗರ ಉಂಟಾಯಿತು. ಬಿಜೆಪಿಗರ ಮಾತು ಮತ್ತು ಬಿಜೆಪಿಗರು ಕಟ್ಟಾಕಿದಂಥ ರೀತಿ. ಏನು ಹೇಳ್ತೀರಿ ವಿಚಾರದ ಬಗ್ಗೆ ರಾಘವೇಂದ್ರ? ಖಂಡಿತವಾಗೂ ಸಿಂಧೂರ, ಏನಂದ್ರೆ ಪ್ರಮುಖವಾಗಿ ಇವತ್ತಿನ ಅಧಿವೇಶನದಲ್ಲಿ ಬಿಜೆಪಿ ಸ್ವಲ್ಪ ಮಟ್ಟಿಗೆ ಮೇಲ್ಗೈಯನ್ನ ಸಾಧಿಸ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಕಳೆದ ಶುಕ್ರವಾರ ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ರಾಜ್ಯಪಾಲರಿಗೆ ಕೇಂದ್ರದಿಂದ ಮತ್ತು RSS ಕಚೇರಿಯಿಂದ ದೂರವಾಣಿ ಕರೆ ಬರುತ್ತೆ, ಹಾಗಾಗಿ ಅವರು ಅವರ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು HK ಪಾಟೀಲ್ ಅವರು ಅವತ್ತು ಪ್ರಸ್ತಾಪ ಮಾಡಿದರು. ಇವತ್ತು ಅದೇ ವಿಚಾರವನ್ನು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಸಹ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶಗೊಂಡು ಸದನದಲ್ಲಿ ದೊಡ್ಡ ಮಟ್ಟದ ಸದ್ದು ಮತ್ತೆ ಗದ್ದಲವನ್ನ ಎಬ್ಬಿಸ್ತಾರೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ HK ಪಾಟೀಲ್ ಅವರು ಕೊಡಬೇಕಾಗುತ್ತೆ. HK ಪಾಟೀಲ್ ಅವರು ಒಬ್ಬ ಹಿರಿಯ ನಾಯಕರು, ಹಿರಿಯ ಸಚಿವರು, ಹಿರಿಯ ಶಾಸಕರು. ಹೀಗಾಗಿ ಅವರು ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಸಮಂಜಸವಲ್ಲ. ಅದು ಒಬ್ಬ ರಾಜ್ಯಪಾಲರ ಮೇಲೆ ಈ ರೀತಿ ಹೇಳಿಕೆಯನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ವಾಗ್ದಾಳಿಯನ್ನು ಮಾಡ್ತಾರೆ. ಈ ವೇಳೆ ಪರಸ್ಪರ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ಮಾತಿನ ಚಕಮಕಿಗಳು ಸಹ ನಡೆದಿದೆ. ಕೊನೆಗೆ ಸ್ಪೀಕರ್ ಅವರು 10 ನಿಮಿಷಗಳ ಕಾಲ ಸದನವನ್ನು ಮುಂದೂಡ್ತಾರೆ. ಸುಮಾರು 1.5 ಗಂಟೆಗಳ ಕಾಲ ಮತ್ತೆ ಸದನ ಆರಂಭವಾಗುತ್ತೆ. ಮತ್ತೆ ಅದೇ ಪಟ್ಟನ್ನ ಹಿಡಿತಾರೆ. ಏನಂದ್ರೆ ರಾಜ್ಯಪಾಲರಿಗೆ ಕೇಶವಕೃಪಾದಿಂದ ಯಾವಾಗ ಕಾಲ್ ಬಂದಿತ್ತು ಮತ್ತೆ ಕೇಂದ್ರದಿಂದ ಅಮಿತ್ ಶಾ ಅವರಿಂದ ಯಾವಾಗ ಕಾಲ್ ಬಂದಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡಿ, ಇಲ್ಲ ಕ್ಷಮಾಪಣೆಯನ್ನ ನೀವು ಕೇಳಬೇಕು ಸದನದಲ್ಲಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಒತ್ತಡವನ್ನು ಹಾಕ್ತಾರೆ, ಒತ್ತಾಯವನ್ನು ಸಹ ಮಾಡ್ತಾರೆ. ಆದರೆ ಕೊನೆಗೆ ಸ್ಪೀಕರ್ ಅವರು ಮಧ್ಯಸ್ಥಿಕೆಯಲ್ಲಿ ಒಂದು ಸಭೆಯನ್ನ ಮಾಡಿ ರಾಜ್ಯಪಾಲರ ವಿಚಾರವಾಗಿ ಯಾರು ಸಹ ಮಾತುಕತೆಯನ್ನ ನಡೆಸಬಾರ್ದು, ಅದನ್ನ ಇಲ್ಲಿಗೆ ಬಿಟ್ಬಿಡೋಣ, ನಾಳೆ ರಾಜ್ಯಪಾಲರ ವಿಚಾರವಾಗಿ ಚರ್ಚೆಯನ್ನ ಮಾಡೋಣ, ಅಂದ್ರೆ ಭಾಷಣದ ವಿಚಾರವಾಗಿ ಚರ್ಚೆಯನ್ನ ಮಾಡೋಣ ಅನ್ನೋ ಮಾತನ್ನ ಹೇಳ್ತಾರೆ. ಆಗ ಎಲ್ಲರೂ ಸಹ ಸಹಮತಿಯೊಂದಿಗೆ ಈ ಒಂದು ವಿಚಾರಕ್ಕೆ ಅಂತ್ಯವನ್ನು ಆಡ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇಷ್ಟೇ, ಏನೋ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲೂ ಸಹ ಇದೇ ಮಾದರಿಯಲ್ಲಿ ಒಂದು ಫೋನ್ ಕದ್ದಾಲಿಕೆಯ ಪ್ರಕರಣ ಕೇಳಿ ಬಂದಿತ್ತು. ಆಗ ಹಿರಿಯ IPS ಅಧಿಕಾರಿಯ ತಲೆದಂಡ ಸಹ ಆಗಿತ್ತು ಈ ವಿಚಾರವಾಗಿ. ಈಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು, ಮತ್ತೆ ಬಿಜೆಪಿ ಇದನ್ನ ದೊಡ್ಡ ಮಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಸದನ ಮುಗಿದ ಬಳಿಕ ಹೊರಗಡೆನೂ ಸಹ ಹೋರಾಟವನ್ನು ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಫೋನ್ ಕದ್ದಾಲಿಕೆ ಅನ್ನೋ ವಿಚಾರ ಏನಿದೆ ಅದು ಒಂದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನು ತರುವಂತಹ ವಿಚಾರ. ಯಾವುದೇ ಒಂದು ಫೋನ್ ಕದ್ದಾಲಿಕೆಯನ್ನು ಮಾಡ್ಬೇಕಂದ್ರೆ ಹೋಮ್ ಡಿಪಾರ್ಟ್ಮೆಂಟ್ ಏನಿದೆ ಆ ಡಿಪಾರ್ಟ್ಮೆಂಟ್ ಇಂದ ಅನುಮತಿಯ ಅವಶ್ಯಕತೆ ಇರುತ್ತೆ. ಹೀಗಾಗಿ ಯಾರು ಅನುಮತಿಯನ್ನು ಕೊಟ್ಟರು, ಯಾರು ಕದ್ದಾಲಿಕೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡಬೇಕಂತ ಹೇಳ್ಬಿಟ್ಟು ಬಿಜೆಪಿ ನಾಯಕರು ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಸಿಂಧೂರ, ರಾಘವೇಂದ್ರ, ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈಗ ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ಮಾತನಾಡ್ತಾರೆ ಅಂತಂದ್ರೆ ಅದು ಆನ್ ರೆಕಾರ್ಡ್ ಅಂತ ಹೇಳಬೇಕು, ಆನ್ ದ ಫ್ಲೋರ್ ನಿಂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ಮೇಲೆ ಇವರು ಹಾಗಾದ್ರೆ ಕದ್ದಾಲಿಕೆ ಆಗಿದ್ಯಾ ಹೇಗೆ? ಖಂಡಿತವಾಗೂ ಬಿಜೆಪಿ ನಾಯಕರು ಈಗ ಇದನ್ನೇ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥ ಇದೊಂದು ಫೋನ್ ಕದ್ದಾಲಿಕೆಯ ಸರ್ಕಾರ. ಯಾಕಂದ್ರೆ ಈ ಹಿಂದೆ ಫೋನ್ ಕದ್ದಾಲಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳೆಲ್ಲವೂ ಸಹ ನಾಶವಾಗಿದ್ದಾವೆ, ಜೊತೆಗೆ ಆಡಳಿತವನ್ನು ಕಳ್ಕೊಂಡಿದ್ದಾವೆ. ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ಸರ್ಕಾರನೂ ಸಹ ಇದೀಗ ಅದೇ ಸ್ಥಿತಿಗೆ ಬಂದು ತಲುಪಿಸುತ್ತೆ. ಒಂದು ಪಕ್ಷ ಏನಾದರೂ ಫೋನ್ ಕದ್ದಾಲಿಕೆ ಮಾಡಿದ್ದಾದಲ್ಲಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ದಾಖಲೆಗಳನ್ನು HK ಪಾಟೀಲ್ ಅವರು ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಫೋನ್ ಕದ್ದಾಲಿಕೆ ಮಾಡಬೇಕಂದ್ರೆ ಅದಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಆ ಡಿಪಾರ್ಟ್ಮೆಂಟ್ ಅನುಮತಿ ಅತ್ಯಗತ್ಯವಿರ್ತದೆ. ಈಗ ಪರ್ಮಿಷನ್ ಕೊಟ್ಟಿದ್ದಾರೋ, ಹಾಗಾಗಿ ರಾಜ್ಯಪಾಲರ ಫೋನ್ ಕದ್ದಾಲಿಕೆ ಆಗಿದೆಯಾ, ನಮ್ಮ ಫೋನ್ ಕದ್ದಾಲಿಕೆ ಆಗಿದೆಯಾ, ಬಿಜೆಪಿ ನಾಯಕರ ಫೋನ್ ಕದ್ದಾಲಿಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು, ಉತ್ತರ ಬೇಕು. ಎಲ್ಲವಕ್ಕೂ ಸಹ ದಾಖಲೆ ಸಮೇತ ನೀವು ಉತ್ತರವನ್ನು ಕೊಡಿ ಅಂತ ಹೇಳ್ಬಿಟ್ಟು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿಂಧೂರ, ಆಲ್ ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಫೋನ್ ಕದ್ದಾಲಿಕೆ ಆಗಿದೆಯೋ ಏನೋ ಗೊತ್ತಿಲ್ಲ, ಸರ್ಕಾರವನ್ನ ಬಿಜೆಪಿ ಸರಿಯಾಗಿ ಲಾಕ್ ಮಾಡಿದೆ. ನೋಡೋಣ ಈ ಪ್ರಕರಣವನ್ನ ಮತ್ತೆ ತನಿಖೆಗೆ ಏನಾದರೂ HK ಪಾಟೀಲ್ ಕೊಡ್ತಾರಾ ಏನು ಎತ್ತ ಅಂತ ಹೇಳಿ. ಲೆಟ್ಸ್ ಗೋ ಫಾರ್ ಅ ಶಾರ್ಟ್ ಬ್ರೇಕ್.